ಆದದ್ದು ಕಾಲು ದಾರಿಲಿ ಹೋಗುದಿಲ್ಲ ಅಂತ. ನೀನು ಕಾಲು ದಾರಿ ಗಮನಿಸಲಿಲ್ಲ ಹೇಳುದು. ನನಗೆ ಕಾಲು ದಾರಿಲಿ ಹೋಗುದಿಲ್ಲ. ಏನಾಗಿದೆ ಅಂದ್ರೆ ನೀನೇನೋ ಮುಂದೆ ಓಡ್ತೀಯ. ಹೌದು, ಉತ್ಸಾಹ. ಅಲ್ಲ, ನಿನ್ನ ವಯಸ್ಸನ್ನು ನಾನು ಓಡಿದವನೇ. ಅದು ಈಗ ಆಗ್ಬೇಕಲ್ಲ. ಏನಾಗ್ತಾ ಇದೆ? ಮನಸ್ಸು ಹೋಗು ಹೋಗು ಅಂತ ಹೇಳುವುದು. ಬೇಡ ಬೇಡ, ನಿಮ್ಮಿಂದ ಆಗುದಿಲ್ಲ, ಹೋಗ್ಬೇಡಿ ಹೋಗ್ಬೇಡಿ ಎಷ್ಟು ಕಾಲ ಹೇಳ್ತಾ ಉಂಟು. ಗಡಗಡ ಗಡಗಡ ನಡುತ್ತಾ ಉಂಟು. ನಿನಗೇನೆ ಪ್ರಾಯ ಉಂಟು. ಒಳ್ಳೆ ಶ್ರೀಮಂತರ ಮನೆ ಸೊಕ್ಕಿ ಬೆಳೆದು ಎಣ್ಣೆ ಹಾಕಿ ಬೆಳಕೊಂಡ್ಬಿಟ್ಟಿದ್ದಿ. ನೀನು ಓಡ್ತೀಯ. ನಮ್ಮಿಂದೊಂದು ಆಗ್ಬೇಕ ಬೇಡವಾ? ಕೈ ಕಾಲು ನಡುತ್ತದೆ. ಹೌದು. ಶಿರವು ಕಂಪಿಸುತ್ತಿದೆ. ಹೌದು. ಈಗ ವರ್ಷದ ಪ್ರಭಾವ ನೋಡು. ವರ್ಷ ಎಷ್ಟು? ಏನ್ ಮಹಾ ವರ್ಷ ಏನು ನಿಮಗೆ? ನನಗೆ ಎಷ್ಟಾಯ್ತು ಅಂದಾಜು ಮಾಡಿ ಹೇಳ ನೋಡುವ. ಏನೊಂದು 60 ಇನ್ನು 20 ಕಡಿಮೆ ಅಂದ್ರೆ 100ಕ್ಕೆ 80 ವರ್ಷವ 80 ವರ್ಷ ಬಾಯಿ ಬಿಟ್ಟು ಹೇಳ್ಬಾರ್ದು. ನಮ್ಮೂರಿಗೆ ಬನ್ನಿ, 90 ವರ್ಷದ ಮುದುಕರೆಲ್ಲ ಎಷ್ಟು ಪಾಪ ಮಾಡಿದ್ರು 110 ವರ್ಷ ಬದುಕ್ತಾರೆ. ಇದು ವರ್ಷ ಮುಖ್ಯ ಅಲ್ಲ ಅಂತ ಹೇಳಿದ್ದು. ಮನಸ್ಸು ಬೇಕು, ಮನಸ್ಸು. ಸ್ವಲ್ಪ ಸುಮ್ಮನಿರು. ಎರಡು ಹೊಂದಾಣಿಕೆ ಆದ್ರೆ ಮಾತ್ರ ಒಳ್ಳೇದು. ಏನು ಮನಸ್ಸು ಒಂದು ವರ್ಷವೂ ಬೇಕು, ದೇಹಕ್ಕೂ ಸಾಮರ್ಥ್ಯ ಬೇಡ್ಬೇನೆ. ಅದಕ್ಕಾಗಿ ಶಿರ ಕಂಪು. ಏನ್ ಕಂಪು? ಸ್ವಲ್ಪ ಸುಮ್ಮನಿರು. ಮನೆಯವ್ರಿಗಿಂತ ಶಿರ ಕಂಪು ಹೇಳಿದ್ದಲ್ಲ ನಾನು. ಶಿರ ಕಂಪಿಸ್ತಾ ಉಂಟು ಅಂದ್ರೆ ಶಿರವು ಕಂಪಿಸುತ್ತಾ ಇದೆ. ಬೇಡ ಬೇಡ, ತಡೀರಿ, ಇಲ್ಲಿ ಬನ್ನಿರಿ, ನಿಧಾನ ಮಾತಾಡಿ. ಅಯ್ಯೋ ದೇವ್ರೇ, ಇಲ್ಲಿ ಬನ್ನಿರಿ, ಮಾತಾಡಿ. ನನ್ನ ಅದೆಂತದದು? ಏನಾಯ್ತು? ಏನಾಯ್ತು? ಏನಾಯ್ತು ಬ್ರಾಹ್ಮಣರೇ? ಮಾತಾಡಿ. ಸುಮ್ಮನೆ ಏನಾಯ್ತು ಏನಾಯ್ತು ಒಂದೇ ಸರಿ ಹೇಳಿದ್ರೆ ಹೇಳಿಕೊಂಡು ಆಗ್ಬೇಕ ಬೇಡವಾ? ಇದಕ್ಕೆ ಉಪ್ಪಸು ಅಂತ ಹೆಸರು. ಉಪವಾಸ ಇದೆಯಾ? ಮಾತ್ರ ಅಲ್ಲ, ನಮ್ಮೂರಿನಲ್ಲಿ ಇದಕ್ಕೆ ನಾವು ದಮ್ಮು ಅಂತ. ಉಪವಾಸ ನನಗೆ ಪ್ರಾಯ ಇರುವಾಗ 4 ಜನ ಹೇಳಿದ್ರು ನನ್ನ ಬಂದು, ಭಟ್ರೆ ದಮ್ಮಿದ್ರು ಮಾತಾಡಿ, ಭಟ್ರೆ ದಮ್ಮಿದ್ರು ಮಾತಾಡಿ ಅಂತ ಹೇಳಿದ್ರು. ಈಗ ಅವರೇ ಪಕ್ಕದ ಎದುರು ಬಂದ್ರೆ, ಭಟ್ರೆ ನಿಮ್ಗೆ ದಮ್ಮುಂಟು ಮಾತಾಡಬೇಕು. ಇದು ವೈದ್ಯರು ತೋರಿಸಿದ್ದೇನೆ. ಏನು ವೈದ್ಯರು ತಪಾಸಣೆ ಮಾಡಿ ಹೇಳಿದ್ರು. ಸರಿ, ಔಷಧಿ ತಂದುಕೊಳ್ಬೇಕಿತ್ತು. ಎಂತ ಔಷಧಿ ತಕೊಳ್ಳೋದು? ಅವ್ರು ಏನು ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಇದನ್ನು ಕಳ್ಕೊಳ್ಳಿಕ್ ಹೋಗಬೇಡಿ, ಇದು ನಿಮ್ಗೆ ಪಿತ್ರಾರ್ಜಿತ ಅಂತ. ಯಾವ ಮನುಷ್ಯ ಎಷ್ಟೇ ಬಳಸಿದ್ರು ಪಿತ್ರಾರ್ಜಿತ ಬಿಡಬಾರ್ದು. ನಮ್ಮ ಅಜ್ಜನಿಗೂ ಇತ್ತಂತೆ, ನಮ್ಮ ಅಪ್ಪನಿಗೂ ಇತ್ತು. ಈಗ ನನಗೂ ಬಂದಿದೆ, ನಿಮ್ಮ ಮಗನಿಗೂ ಬರ್ಬಹುದು. ಉಪದೇಶಕ್ಕೆ ಇದು ಯಾವಾಗ್ಲೂ ಬರುವುದಲ್ಲ. ಏನ್ ಮಾಡುವ, ವರ್ಷಕ್ಕೆ 2 ಬಾರಿ ಬರುತ್ತಿದ್ದು. ಅದು ಇವತ್ತೇ ಬರ್ಬೇಕಾ? ಹಾಗಂತ ವರ್ಷಕ್ಕೆ 2 ಬಾರಿ ಬರುವುದಾದ್ರು 1 ಬಾರಿ ಬಂದಿದ್ದು 6 ತಿಂಗಳು ಇರುವುದು ಅಷ್ಟೇ. ಇಷ್ಟು ಸಮಸ್ಯೆ ಏನ್ ಮಾಡುವ, ನಡೀಲಿಕ್ಕಾಗುವುದಿಲ್ಲ. ಕೈ ಕಾಲು ನಡುಗುತ್ತದೆ, ಶಿರವು ಕಂಪಿಸುತ್ತಾ ಇದೆ, ಉಪವಾಸ ಬರುತ್ತಾ ಇದೆ, ಕಣ್ಣು ಕಾಣಿಯುವುದಿಲ್ಲ. ಇಷ್ಟೆಲ್ಲ ರೋಗ ರುಜಿನ ಇದ್ದವರು ಭೀಷ್ಮ ಹತ್ರ ಹೇಳ್ಬೋದಿತ್ತಲ್ಲ, ನನ್ನ ಪ್ರಾಣ ತಿನ್ನೋದಕ್ಕೆ ಯಾಕೆ ಬಂದ್ರಿ ಮತ್ತೆ? ಭೀಷ್ಮ ಬಂದು ಹೋಯ್ತಿದ್ರೆ ಅಲ್ಲೇ ಹೇಳ್ಬೋದಿತ್ತು, ಬೇರೆ ಯಾರನ್ನಾದ್ರೂ ಕಳಿಸ್ತಿದ್ದ. ಬೇರೆ ಯಾರನ್ನ
ವಿಚಾರ ಹತ್ತಿನೇ ವಿಚಾರ ಏನು ಹೇಳಿದ್ರೆ ಬೇರೆ ಯಾರನ್ನಾದ್ರೂ ಕಳಿಸಿಕೊಡ್ತಿದ್ರು ಅಂದೆ. ಈವರೆಗೆ ಹತ್ತಿನಾವತಿಯಲ್ಲಿ ಭೀಷ್ಮನ ಮಾತನ್ನು ಆಜ್ಞೆ ಅಂತ ಸ್ವೀಕರಿಸಿ ಬದುಕಿದರು ಬ್ರಾಹ್ಮಣರು. ಅದಕ್ಕೆ ಇನ್ನು ಭೀಷ್ಮ ಆಜ್ಞೆಯೇ ಮಾಡಿದ ಅಂತ ಆದ್ರೆ ನಾನಲ್ಲ. ಮತ್ತೆ 3 ಲೋಕದಲ್ಲೂ ಅವನ ಆಜ್ಞೆ ಮೀರುವವರು ಯಾರು ಇಲ್ಲ. ವ್ಯಕ್ತಿಯನ್ನು ಉರಿಯುವ ಬೆಂಕಿಗಾಗಲಿ ಹರಿಯುವ ನೀರಿಗಾಗಲಿ ಅದನ್ನು ಉಲ್ಲಂಘಿಸುವ ದಾಖ್ಯ ಇಲ್ಲ. ಏನ್ ಮಾಡುವ ಬಂದಾಗ ಹೌದು, ನಿಮ್ಮ ದಾಕ್ಷಿಣ್ಯ, ನಿಮ್ಮ ಪ್ರಾರಬ್ಧ. ನನ್ನ ಹಣವರ ಅವತ್ತೆಲ್ಲ ಕತ್ತಲೆ ಆಗೋದ್ರೊಳಗೆ ಅದಕ್ಕೆ ಉಪದೇಶಕ್ಕೆ ಹೋಗ್ಬೇಕು. ಸಮ ಆಯ್ತು. ನೀವು ಸ್ವಲ್ಪ ಅಲ್ಲಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಬನ್ನಿ. ಈಗ ನೀ ಹೇಳಿದ ಮಾತು ಸಮ ಆಯ್ತು. ಏನು ನನ್ನ ಪ್ರಾರಬ್ಧ ನಿನ್ನ ಹಣೆ ಬರ ಹೋಯ್ತು ಒಂದಕ್ಕೊಂದ್ಸರಿ ಆಗಲಿಲ್ಲ. ಮಾತಾಡ್ಬಿಡಿ ಹಾಗೆ. ನೋಡಿ, ನಿನಗೆ ಸಾಲನಲ್ಲಿ ಹೋಗಲು ಮನಸ್ಸುಂಟೇನೆ? ಹೋಗೋಣ ಬೇಗ ಬೇಗ ಹೋಗೋಣ. ಮನಸ್ಸುಂಟ ಹೇಳು. ಹೌದು, ಮನಸ್ಸುಂಟು ಅಂತ ಆದ್ರೆ ಕೈ ಹಿಡಿ. ಏನು ಹೇಳಿದ್ರಿ? ಅಲ್ಲ, ನಿನಗೆ ಹೋಗುವ ಮನಸ್ಸುಂಟು ಅಂತ ಕೈ ಹಿಡಿ ಕರ್ಕೊಂಡು ಹೋಗುವ ಅಂದ್ರೆ. ಓ, ಗೊತ್ತಾಯ್ತು ನನಗೆ. ನಿಮ್ಮ ಒಳ ಮನಸ್ಸು ಏನಾಗ್ತಾ ಇದೆ ಅನ್ನೋದು ನನಗೆ ತಿಳಿದಿದೆ. ಅಂದ್ರೆ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಹೇಳ್ಬೇಕು. ನೀನು ನಾನೇನು ಸಾಮಾನ್ಯದವಳಲ್ಲ, ಕಾಶಿ ನಾಡಿನ ರಾಜಕುಮಾರಿ ನಾನು. ಅಲ್ಲ ಹೇಳಿದವ್ರು ಕೈಕಾಲು ಮುರಿದು ಬಿಡ್ತೇನೆ. ಯಾರೀಗ ಅಲ್ಲ ಹೇಳಿದವ್ರು? ಮತ್ತೆ ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಕೈ ಹಿಡಿ ಅಂತ ಹೇಳ್ತಾ ಇದ್ದೇನೆ. ರಾಜಕುಮಾರಿ ಅಂತಲೇ ಕೈ ಹಿಡಿ, ಬ್ರಾಹ್ಮಣಕ್ಕೆ ಆದ್ರೂ ನಾನು ಕೈ ಹಿಡಿ ಹೇಳುತ್ತಿಲ್ಲ. ಅದು ನನ್ನ ಯೋಗ್ಯತೆಯೇನು, ನನ್ನ ಅಂತಸ್ತೇನು. ನೀವೀಗ ಮಾತನಾಡಿದಷ್ಟು ಸುಲಭದಲ್ಲಿ ಮುಂದೆ ಮಾತನಾಡುವುದಕ್ಕಾಗುವುದಿಲ್ಲ. ಈಗ ನಿಮ್ಮ ಕೈ ಹಿಡಿದ ತಕ್ಷಣದಲ್ಲೇ ನಿಮ್ಗೆ ಸೌಪದೇಶಕ್ಕೆ ಹೋಗುವುದಕ್ಕಾಗ್ತದಲ್ವಾ? ನಿಮ್ಮ ಕೈ ಹಿಡಿದ ತಕ್ಷಣದಲ್ಲೇ ಕೈ ಕಾಲು ನಡುತ್ತಾ ಇರೋದು ಸರಿಯಾಗಿ ಹೋಗ್ತದೆ ಅಲ್ವಾ? ಕೆಲವೊಂದೊಮ್ಮೆ ಹಾಗೆ ಒಂದೊಂದು ಸ್ಪಷ್ಟ ಮಾಡಿದಾಗ ಒಂದೊಂದು ಶಕ್ತಿ ಬರುತ್ತದೆ. ಓಹೋ, ಕೈ ಹಿಡಿದು ನಡೆಸಿದ್ರೆ ನಿಮ್ಮ 80 ವರ್ಷ ಹೋಗಿ 40 ವರ್ಷ ಆಗ್ತದಾ? ವರ್ಷ ಕಡಿಮೆ ಆಗ್ತದೆ ಅಂತ ಯಾರು ಹೇಳಿದ್ರು? ಮತ್ತೆ ನೀವು ಉತ್ಸಾಹ ಬಂದ್ರು ಬಂತು, ನದಿ ಹೋಗುವ ಆಗುದಿಲ್ಲ ಅಂದ್ರೆ. ಕಾಡಿನ ಮಧ್ಯದಲ್ಲಿ ಏಕಾಂಗಿ ಒಂದು ಹುಡುಗಿ ಸಿಕ್ಕಿದ್ದಾಳೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಜಾಗ್ರತೆ ನೋಡಿ. ಸೌಪದೇಶದ ದೊರೆಯಾದ ಸಾಲ್ವನಲ್ಲದೆ ಬೇರೆ ಯಾರನ್ನೂ ನಾನು ಕಾಡುವವಳಲ್ಲ. ಇದು ನಾನು ಪತಿವ್ರತೆ, ಅಂಬೆ ನಾನು. ಈಗ ದೊಮ್ಮಿದ್ದಕ್ಕೆ ನಾನು ಮಾತಾಡುದು. ನಿಮ್ಮ ಹೆಣ್ಣು ಮಕ್ಕಳು ನಾನು ನಂಬುವುದೇ ಇಲ್ಲ. ಅದಕ್ಕೆ ಏನಕ್ಕೆ ನಾನು ಪ್ರಾರಂಭ ಮಾಡುವಾಗ ಇಲ್ಲಿದ್ದವಳು ಫಸ್ಟ್ ಆ ಕಡೆ ಹೋಗ್ಬೇಕು. ನೀನು ಯಾಕೆಂದ್ರೆ ಮೈಮೇಲೆ ಬೀಳ್ತೀರಲ್ಲ, ಎಂತ ಮೈಮೇಲೆ ಬಿದ್ದಿತ್ತು? ಹತ್ತಿರೇನು ಸ್ವಲ್ಪ ಸುಮ್ಮನಿರು. ನಾನು ಅಂತ ನನಗೆ ಗೊತ್ತಿಲ್ಲ. ಮೈಮೇಲೆ ಎಂತ ಪರಮ ಪ್ರತಿವ್ರತೆ. ಪರಮ ಪ್ರತಿಭತೆ ಅಂಬೆ ನಾನು, ಸಾಲ್ವನಲ್ಲದೆ ಬೇರೆ ಯಾರನ್ನು ಈ ಕಣ್ಣಿನಿಂದ ನೋಡುವವಳೆಲ್ಲ. ಎಲ್ಲ ಇದೆಲ್ಲ ಭಾಷಣ ಬೇಡ ನೀನು. ಓಹೋ, ನಿನ್ನ ಜಾತಕ ನನ್ನ ಕೈಯಲ್ಲಿ ಉಂಟು. ಏನು ನೀವೆಲ್ಲ ಗೊತ್ತುಂಟು ನನಗೆ. ನೋಡಿ, ಜಾತಕ ಸುದ್ದಿ ಎತ್ತಬೇಡಿ. ಏನು ಜಾತಕ ಸುದ್ದಿ ಬೇಡ ನಿಮ್ಗೆ. ಯಾಕೆ? ನೀವು ಬ್ರಾಹ್ಮಣರು ಅಂದ ತಕ್ಷಣ ಜಾತಕದ ಮೇಲೆ ಆಟ ಆಡ್ತೀರಾ? ಯಾರು ಹೇಳಿದ್ದು? ಜಾತಕ ಬೇಡ ನಿಮ್ಗೆ ಹೇಗೆ ಗೊತ್ತಿದೆ ನನ್ನ ಜಾತಕ? ಬ್ರಾಹ್ಮಣರಿಗೆ ಆಟ ಆಡ್ಲಿಕ್ಕೆ ಜಾತಕವೇ ಬೇಕಾ? ಬೇರೆ ಇದ್ರು ಸಾಕು, ಅದೆಲ್ಲ ಬೇಡ. ನೀನು ಪರಮ ಪತಿವ್ರತೆ. ಹೌದು. ಸಂಯಮದ ಮೊದಲ ದಿನ ಉಪವನದಲ್ಲಿ ಸಾಲನ್ನು ಕಂಡು ಮಾತಾಡಿ ಮನಸ್ಸು ಪಟ್ಟವಳು, ಸಂಯಮರ ಮಂಟಪದಲ್ಲಿ ಭೀಷ್ಮನ ರಥ ಏರಿ ಓಡಿ ಬಂದವಳು, ಈಗ ಏನೋ ಪಾಪ ಕಷ್ಟದಲ್ಲಿದ್ದೇನೆ ಕೈ ಹಿಡಿ ಅಂದ್ರೆ ಪರಮ ಪತಿವ್ರತೆ. ಗಡ್ಡ ಹಣ್ಣಾಯ್ತು ಅಂತ ನೀನು ಹೇಳೋದು ಎಲ್ಲ ಗೊತ್ತಾಯ್ತು ನಮ್ಗೆ. ನೀನು ಬೇಕಾದ್ರೂ ನೋಡು, ಕೈ ಹಿಡಿದು ಹಣ್ಣು ಅಲ್ಲದೆ ಹೋದ್ರೆ ಒಂದು ವಾರ ಪುಸ್ತಕ ಮಾಡ್ಕೊಂಡು ಬರ್ತೇನೆ. ಹೀಗಾಗುತ್ತೆ ಸ್ವಾಮಿ. ಅದು ಬಡವರಿಗಂತೂ ರೋಗ ಬರ್ತಾರೆ.
ಯಾರು ಹೇಳಿದ್ರು? ಮತ್ತೆ ನಿಮ್ಗೆ ಕೈಲಾಗುವುದಿಲ್ಲ ಅಂತ ಹೇಳಿಕ್ಕೆ ಆಗ್ತದಾ? ಭೀಷ್ಮತ್ರ ಮಾತು ಕೊಟ್ಟು ಬಂದಿದ್ದೀರಲ್ಲ, ಹೌದು. ಇನ್ನು ಸಿಟ್ಟು ಬರೋದಕ್ಕೆ ಕಾರಣ ಬಡತನ. ಏನ್ ಮಾಡಿ ಸಾಯ್ವ? ಅಲ್ಲ, ನೀವು ಅದನ್ನೆಲ್ಲ ಹೇಳಿಕೊಡದೆ ಇದ್ದು ಮತ್ತೆ ಇದೆಲ್ಲ ಮಾಡಿದ್ರೆ ನನಗದೆಲ್ಲ ಅರ್ಥ ಆಗುದು ಯಾವಾಗ? ಬಡತನದಲ್ಲಿ ಯಾಕೆ? ನಾನು ನೋಡಿ ನಾನು ಮಾತಾಡುದು ಸ್ವಲ್ಪ ನೋಡಿ ತಡಿಯ, ನನಗ್ ಪುರ್ಸತ್ತುಂಟು ಅಂತ ಇದಕ್ಕೆ ಪುರ್ಸತ್ ಬೇಕಾಗ್ತದೆ. ನನಗೆ ಈ ವ್ಯವಹಾರ ಜ್ಞಾನ ಎಲ್ಲ ಅರ್ಥ ಆಗೋದಿಲ್ಲ. ಏನು? ನೀವು ಕಲಿಸಿ ಕೊಡ್ತಾ ಇದ್ದೀರಲ್ಲ, ಏನು? ಅದಕ್ಕಾಗಿ ನಾನು ಆಡುವ ಮಾತನ್ನು ಸ್ವಲ್ಪ ಕೇಳಿ. ಏನು ನೀವು ಕೇಳುವಾಗ ಆಡೋ ಇಡೀ ಭೀಷ್ಮನನ್ನೇ ನಂಬಿ ನೀವು ಹೀಗೆ ಉಳಿದುಕೊಂಡಿದ್ದೀರಿ. ಏನ್ ಮಾಡುವ? ಜೀವಮಾನದಲ್ಲಿ ನನ್ನಂತವಳು ಒಬ್ಬರು ಸಿಗಬೇಕಿತ್ತು ನಿಮಗೆ. ಸಿಕ್ಕಿದವಳು ನೀನು ಹೀಗೆ ಹೇಳಿದ್ಯಲ್ಲ, ನೀವು ಇಷ್ಟೊತ್ತಿಗೆ ಎಲ್ಲೋ ಇರ್ತಿದ್ರಿ. ಅಂದ್ರೆ ಮೇಲೆ ಯಾವಾಗ ಹೋಗ್ಬೇಕಾ? ಅಲ್ಲ, ನೀವು ಸ್ವಲ್ಪ ಕೂತ್ಕೊಳ್ತೀರಾ? ಯಾರು ಹೇಳಿದ್ದು? ನಾನು ಎದೆ ಮಾತಾಡ್ತೀನಿ, ಸರಿ ಕೇಳ್ಕೊಳ್ಳಿ. ಕೂತ್ಕೊಳ್ಳುದಾ? ಹೌದು, ಕೂತ್ಕೊಳ್ಳಿ. ಈಗ ನೀ ಕೈ ಹಿಡಿಯುದು ಬೇಡ. ಸುಮ್ಮನೆ ಹೊತ್ತು ಕಳೆಯಬೇಡಿ. ಭೀಷ್ಮನು ಹೇಳಿದ ಮಾತು ತಡಿಯ, ನನ್ ಗೊತ್ತಲ್ಲ ಹೋಯ್ತಾ? ಇದೆ, ಹಿಂದ್ಗಡೆ ಇದೆ. ಅದೆಲ್ಲ ಯಾಕೆ ಮಕ್ಕಳು ಹೋಗುದಿಲ್ಲ. ಹೇಳಿಕ್ಕಾಗುದಿಲ್ಲ ಯಾರಿಗೆ ಎಷ್ಟೊತ್ತಿಗೆ ಯಾವ್ದು ಸ್ವಲ್ಪ ಬೇಕು. ಗಟ್ಟಿ ಇಟ್ಕೊಳ್ಳಿ. ನೋಡಿ, ವಾ. ಭೀಷ್ಮನ ಮಾತು ನೆರವೇರಿದಾಗ ಆಗ್ಬೇಕು. ನನ್ನ ಆಸೆಯು ಕತ್ತಲಾಗುವುದರೊಳಗಾಗಿ ಸೌಪದೇಶಕ್ಕೆ ಮುಗಿಸಿಕೊಳ್ಬೇಕು. ನಿಮಗೂ ಶಕ್ತಿ ಬರಬೇಕು. ಹಾಗಾಗಬೇಕಿದ್ರೆ ನೀವು ನಾನು ಆಡಿದಂತೆ ಮಾತುಗಳನ್ನು ಕೇಳುವುದಿದ್ರೆ ನಿಮ್ಮ ಹತ್ರ ಕರ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅಂದ್ರೆ ಕತ್ತಲಾಗುವುದರ ಒಳಗಾಗಿ ಸೌಪದೇಶಕ್ಕೆ ನೀವು ನನ್ನನ್ನು ಮುಟ್ಟಿಸಿದರೆ, ಆದ್ರೆ ಹೊತ್ತುಗಳೆಯದೆ ಇಲ್ಲಿ ಕುಳ್ಳಿರದೆ ನನ್ನನ್ನ ವೇಗವಾಗಿ ಸೌಪದೇಶಕ್ಕೆ ಮುಟ್ಟಿಸಿದರೆ ಗೊತ್ತಾಯ್ತು. ನಿಮಗೆ ನಾನು ನೀನು ನನಗೆ ನೀನು ಎದೆಗಟ್ಟಿ ಇಟ್ಕೊಳ್ಳಿ. ಅದು ಬೇಡ. ನಿನಗೆ ನಾನು ಎದೆಗಟ್ಟಿ ಹಿಡ್ಕೊಳ್ಳಿ. ಇಲ್ಲಿವರೆಗೆ ಹಿಡ್ಕೊಂಡಿದ್ದೆ ಅದು ನಾನು. ಅಲ್ಲ, ಅದೇ. ನಾನು ಆಡುವ ಮಾತುಗಳು ಕೇಳಿದ ತಕ್ಷಣದಲ್ಲಿ ನೀವು ಎದೆಗಟ್ಟಿ ಇಟ್ಕೊಳ್ಳಿ. ನಾನು ಹೇಳ್ತೀನಿ ಆಮೇಲೆ, ಅಂದ್ರೆ ಗಟ್ಟಿಯಾಗಿಯೇ ಹೇಳ್ತೀನಿ. ಏನು? ನೀವು ನನ್ನನ್ನ ಕತ್ತಲಾಗುವುದರೊಳಗಾಗಿ ಸೌಪದೇಶಕ್ಕೆ ಹೋಗಿ ಮುಟ್ಟಿಸಿದ ಕ್ಷಣದಲ್ಲಿ ನಾನು ನಿಮಗೆ ನನಗೆ ಲಕ್ಷ ಒಂದು ಕೊಡ್ತೀನಿ. ಲಕ್ಷ ಒಂದು